ಇಷ್ಟೊಂದು ಮೆಸ್ಸಿಯಾಗಿ ಹೋಗಿದ್ಯಾ? ಎಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಗ ಸ್ಲಿಪ್ಪರ್ಸ್ ಕೆಲಸ ಜೋಡಿಸಿಡೋದು ನಂದೆ. ಅದನ್ನ ತೆಗಿಬೇಕಂದ್ರೆ ಹಿಂಗತ್ತಿ ಇದನ್ನ ತೆಗ್ದು ಇದನ್ನ ತೆಗಿಬೇಕು. ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಫುಲ್ ಜೋಶಲ್ಲಿ ಎಲ್ಲರೂ ನೋಡ್ಬಿಟ್ರು ಒಂದೊಂದು ಮೂವಿನ. ಅಣ್ಣಂದು ಬರ್ಡೇಗೆ ಗಿಫ್ಟ್ ಮಾಡಿದ್ದು, ಬರ್ಡೇಗೆ ಮಧು ಗಿಫ್ಟ್ ಮಾಡಿದ್ದು. ನೋ ಯೂಸ್. ಅದರಲ್ಲೂ ಒಂದು ಸೀರೆ ಮಧುದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಏನು ವ್ಲಾಗ್ ಅಂತ ತಮ್ಮನೇಲಿ ನೋಡಿರ್ತೀರಾ. ಇದು ನಮ್ಮ ಮನೆಯ ಹೋಮ್ ಟೂರ್ ವ್ಲಾಗ್ ಆಗಿರುತ್ತೆ. ಸೊ ಸುಮಾರು ದಿನದಿಂದ ಕೇಳ್ತಾ ಇದ್ರಿ. ಸೊ ನಾನು ಹೋಮ್ ಟೂರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನೀವು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ, ನಾವು ಮನೇನ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಬೇಡ ಅಂದ್ಕೊಂಡಿದ್ದೆ. ಜೊತೆಗೆ ನಿಮ್ಮನ್ನ ಕೇಳಿದೆ ಆ ವ್ಲಾಗಲ್ಲಿ, ಸೊ ಮಾಡಲ ಏನು ಅಂತ ಕೇಳಿದಾಗ ನೀವು ಸುಮಾರು ಜನ ಕಮೆಂಟ್ ಹಾಕಿದ್ರಿ ಮಾಡಿ ಅಂತ. ಸೊ ಹಾಗಾಗಿ ನಾನು ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆ ಚೇಂಜ್ ಮಾಡ್ತಾ ಇರೋ ಕಾರಣ ಐಟಮ್ಸ್ ಎಲ್ಲ ಒಂದೊಂದು ಅಲ್ಲಲ್ಲೇ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಅದು ಬಿಟ್ಟು ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಸೊ ಈ ಮನೆ ಬಂದು 4 BHK ಮನೆ ಆಗಿದೆ. 3 ಫ್ಲೋರ್ ಅಲ್ಲ, ಏನಂತಾರೆ, ತ್ರಿಪ್ಲೆಕ್ಸ್ ಅಂತಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟು ನಮ್ಮನೆ ಗೇಟ್ ಎಂಟ್ರಿ ಆಗ್ತಾನೆ ಒಂದು ಕಾರ್ ನಿಲ್ಲಿಸೋ ಅಷ್ಟು ಜಾಗ ಇದೆ, ಒಂದು ಪ್ಯಾಸೇಜ್ ಅಂತ ಹೇಳ್ಬೋದು. ಇಲ್ಲಿ ಕಾರ್ ನಿಲ್ಲಿಸಲ್ಲ, ನಾವು ನಮ್ಮ ಗುಂಡ ಚಂಪುನ ನಿಲ್ಲಿಸ್ತೀವಿ. ಸೊ ಆಲ್ಮೋಸ್ಟ್ ಚಂಪು ಇಲ್ಲೇ ಇರ್ತಾನೆ. ನೈಟ್ ಆದರೆ ಮಾತ್ರ ಅವನು ಒಳಗಡೆ ಬರೋದು. ಅವನಿಗೆ ಅಂತಲೇ ಇಲ್ಲಿ ಫುಡ್ಗೆ ವಾಟರ್ ಮತ್ತು ಕಾಳೆಲ್ಲ ಹಾಕಿ ಇಲ್ಲೇ ಇಟ್ಟಿರ್ತೀವಿ. ಅದು ಬಿಟ್ಟರೆ ಕಾರ್ ಚಾರ್ಜಿಂಗ್ದು 2, ನನ್ನ ಸ್ಕೂಟಿದೊಂದು, ಅಣ್ಣಂದು ಮಧುದು ಕಾರ್ದೊಂದು ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಇದೆ. ಹಾಗೆ ಇಲ್ಲಿ ನಾವು ನಾರ್ಮಲ್ ಡೈಲಿ ಯೂಸ್ ಮಾಡೋ ಚಪ್ಪಲಿ, ಸ್ಯಾಂಡಲ್ಸ್ ಎಲ್ಲ ಇಲ್ಲೇ ತಗೊಂಡು ಬಿಡ್ತಾ ಇರ್ತೀವಿ. ಸ್ವಲ್ಪ ಮೆಸ್ಸಿ ಆಗಿದೆ. ಅದು ಬಿಟ್ಟರೆ ಒಂದು ಎಲ್ ಶೇಪಲ್ಲಿ ಒಂದು ಮನೆ ರೌಂಡ್ ಹಾಕ್ಬೋದು ಅಷ್ಟೇ ಇಲ್ಲಿನ ಜಾಗ. ಈಗ ಮನೆಯೊಳಗೆ ಹೋಗುವ ಬನ್ನಿ. ಇದು ಲಾಕ್ ಅಂದರೆ ಪಾಸ್ವರ್ಡ್ ಸಿಸ್ಟಮ್ ಗೈಸ್. ಒಂದು ನಿಮಿಷ. ಬನ್ನಿ, ಸ್ವಾಗತ ಸುಸ್ವಾಗತ ನಮ್ಮ ಮನೆಗೆ. ಸೊ ಬರ್ತಾ ಒಂದು ಕೃಷ್ಣನ ಇಟ್ಟಿದ್ದೀವಿ. ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ಕೈ ಮುಕ್ಕೊಂಡು ಬರಲಿ ಅಂತ. ಸೊ ಹಾಗೆ ಮತ್ತೆ ಇದು ಕೂಡ ಸ್ಲಿಪ್ಪರ್ಸ್ ಇಟ್ಟಿದ್ದೀವಿ, ತೋರಿಸ್ತೀನಿ ಗೈಸ್. ಇದೆಲ್ಲ ಇಷ್ಟೊಂದು ಮೆಸ್ಸಿಯಾಗಿ ಹೋಗಿದ್ಯಾ? ಎಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಗ ಸ್ಲಿಪ್ಪರ್ಸ್ ಕೆಲಸ ಜೋಡಿಸಿಡೋದು ನಂದೆ. ಸೊ ಎಲ್ಲ ಕ್ಲೀನಾಗಿ ಇಟ್ಟಿದೆ. ಮತ್ತೆ ಏನಾದ್ರು ಈಚೆ ಹೋಗಿ ಬಂದರೆ ಸಾಕು ನಮ್ಮ ಮನೇಲಿ ಈ ಥರ ಆಗಿಬಿಡುತ್ತೆ. ಇದೆಲ್ಲ ನಂದು ಮದುವೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇಲ್ಲೂ ಇದೆ, ಅಲ್ಲೂ ಮೇಲೆ, ಅದಂತೂ ಯೂಸೇ ಮಾಡಲ್ಲ. ಸೊ ಇಲ್ಲಿ ನಮ್ಮ ಅಣ್ಣಂದು ಜಿಮ್ದು ಅದು ಇದು ಜಿಮ್ ಬ್ಯಾಗು ಎಲ್ಲ ಇದೆ. ಇಲ್ಲಿ ಸ್ಲಿಪ್ಪರ್ಸ್ನ ಸ್ಟೋರ್ ಮಾಡಿಟ್ಟಿದ್ದೀವಿ. ಸೊ ಈ ಕಡೆ ಬರ್ತಾ ನಮ್ಮ ತಂದೆದು ಮತ್ತು ಮಧುವ್ರ ತಂದೆದು ಒಂದು ಫೋಟೋ ಇದೆ. ಸೊ ಹಾಗೆ ಬರ್ತಾ ಇದ್ದಂಗೆ ಒಂದು ಹಾಲ್ ಸಿಗುತ್ತೆ. ಸೊ ಈ ಮನೇಲಿ 2 ಹಾಲ್ ಅಂತಲೇ ಹೇಳ್ಬೋದು. 2 ಸೋಫಾ ಸೆಟ್ ಇದೆ, ಒಂದು ಕೆಳಗಡೆ, ಒಂದು ಫಸ್ಟ್ ಫ್ಲೋರಲ್ಲಿ. ಸೊ ಇದೊಂದು ಸೋಫಾ. ಹಾಗೆ ಇದು ನಮ್ಮ ಹಳೆಯ ಮನೆಯ ಟಿ ವಿ. ಬಟ್ ಈ ಮನೆಗೆ ಬಂದಾಗಿಂದ ಒಂದ್ಸಲನೂ ಆನ್ ಮಾಡಿಲ್ಲ ಈ ಟಿ ವಿನ. ಸೊ ಆ ಮನೆಗೆ ಹೋದ್ಮೇಲೆ ನೋಡಬೇಕು ಏನಂತ. ಸೊ ಇಲ್ಲೆರಡು ಸಿಂಗಲ್ ಸೋಫಾ ಇದೆ. ಸೊ ಹಾಲ್ ಆದಮೇಲೆ ನೆಕ್ಸ್ಟು ಸಿಗೋದೆ ನಮ್ಮ ಮಮ್ಮಿ ರೂಮ್. ಬಟ್ ರೂಮಲ್ಲಿ ನಮ್ಮ ಮಮ್ಮಿ ಇಲ್ಲ. ಇದೊಂಥರ ನಮ್ಮ ಮಮ್ಮಿದು ಮಂಗಳಮ್ಮಂದು ಇಬ್ಬರದು ರೂಮ್ ಅಂತಲೇ ಹೇಳ್ಬೋದು. ಸೊ ಬರ್ತಾ ಒಂದು ಮಂಚ ಇದೆ. ಇದು ನೋಡಿರ್ಬೋದು ನೀವು, ನಂದು ಹಳೆಯ ಮನೇಲಿ ಈ ಮಂಚದಲ್ಲೇ ನಾನು ಮಲಗ್ತಿದ್ದು. ಬಟ್ ಇಲ್ಲಿ ಒಂದು ಮಿರರ್ ಇತ್ತು. ಈ ಮನೆಗೆ ಶಿಫ್ಟ್ ಆಗುವಾಗ ಸ್ವಲ್ಪ ಬ್ರೇಕ್ ಆಯಿತು. ಹಾಕ್ಸೋಣ ಅಂತ ಅಂದ್ಕೊಂಡು ಹಾಕ್ಸೋಕ್ಕೆ ಆಗಲಿಲ್ಲ. ಸೊ ಅದು ಹಾಗೆ ಇದೆ. ಇದು ಬಂದು ನಮ್ಮ ಅಜ್ಜಿ ಬಂದಾಗ ಇಲ್ಲಿ ಮಾಡ್ಕೋತಾರೆ. ಜಾಸ್ತಿ ಇದು ಯಾರು ಯೂಸ್ ಮಾಡಲ್ಲ. ಇಲ್ಲಿ ಆಲ್ರೆಡಿ ಮಂಗಳಮ್ಮ 2 ಮೂಟೆ ಕಟ್ಟಿಟ್ಬಿಟ್ಟವ್ರೆ. ಮನೆ ಶಿಫ್ಟ್ ಮಾಡ್ತಿದ್ದೀವಿ ಮಂಗಳಮ್ಮ ಅಂದಿದ್ದೆ ತಡ. ಅವ್ರದ್ದೆಲ್ಲ ಈ 3 ಕಬೋರ್ಡ್ ಒಳಗಿತ್ತು, ಎಲ್ಲ ತುಂಬಿ ಪ್ಯಾಕ್ ಮಾಡಿ ಇಟ್ಬಿಟ್ಟವ್ರೆ. ಅವರೇ ಈ ಮನೇಲಿ ಫಸ್ಟು ಬಟ್ ಎಲ್ಲ ತುಂಬಿಟ್ಟಿರೋದು. ಇದು ನಮ್ಮ ಮಮ್ಮಿ ಕಬೋರ್ಡ್. ಚೆನ್ನಾಗಿದೆಯಾ? ಓಕೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಶಿಫ್ಟ್ ಆಗ್ತಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ಏನೂ ಕ್ಲೀನಾಗಿ ಇಟ್ಕೊಂಡಿಲ್ಲ. ಇನ್ನೇನು ಶಿಫ್ಟ್ ಆಗ್ತೀವಲ್ಲ ಅಂದ್ಬಿಟ್ಟು ಪ್ಯಾಕ್ ಮಾಡೋಕ್ಕೆ ಹಂಗಂಗೆ ಇಟ್ಟಿದ್ದೀವಿ. ಇದೆಲ್ಲ ತೋರಿಸಿದ್ದೀನಿ ಅಂತ ನಮ್ಮ ಮಮ್ಮಿಗೆ ಗೊತ್ತಾದರೆ ಮುಗೀತು ನನ್ನ ಕತೆ. ಸೊ ಮೇಲೂ ಕೂಡ ಸ್ಟೋರೇಜ್ ಇದೆ, ಅವ್ರು ಏನೇನೋ ಇಟ್ಕೊಂಡಿದ್ದಾರೆ. ಆ ಕಡೆ ಎಲ್ಲ ನಮ್ಮ ಮಮ್ಮಿ ಏನದು ಟ್ರಾಲಿ. ನನಗೆ ಮಾತಾಡ್ತಿದ್ದೀನಲ್ಲ, ಬಾಯಿಗೆ ಹೆಸರು ಬರ್ತಾ ಇಲ್ಲ ಸಡನ್ನಾಗಿ. ಇಲ್ಲಿ
ಅವರ ಮೇಕಪ್ ಐಟಮ್ಸ್. ಇದು ನಮ್ಮ ಮಮ್ಮಿಯವರ ಮಿರರ್. ಸೊ ಇದಾಗಿತ್ತು ನಮ್ಮ ಮಮ್ಮಿ ರೂಮ್. ಇದೊಂದು ಅಟ್ಯಾಚ್ ವಾಶ್ರೂಮ್ ಇದೆ ಅಷ್ಟೇ ಗೈಸ್. ಬನ್ನಿ 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 ಬನ್ನಿ. ಹಾಗೆ ಇಲ್ಲಿ ಬಂದರೆ ನನ್ನ ಡಾಲ್ ಇದೆ. ಇದೊಂದು 6 ವರ್ಷದಿಂದ ನನ್ನ ಜೊತೆನೇ ಇದೆ. ಅದ್ರ ಸೈಡಲ್ಲಿ UPS ಎಲ್ಲ ಇದೆ. ಸೊ ಹಾಗೆ ಈ ಮನೆಯಲ್ಲಿ ನಾವು ಜಾಸ್ತಿ ಯೂಸ್ ಮಾಡಿರೋದಂದರೆ ಹೋಮ್ ಥಿಯೇಟರ್. ಇದೊಂಥರ ಅಂಡರ್ಗ್ರೌಂಡಲ್ಲಿದೆ. ಸ್ಟಾರ್ಟಿಂಗ್ ಮನೆಗೆ ಬಂದಾಗ ಫುಲ್ ಜೋಶಲ್ಲಿ ಎಲ್ಲರೂ ನೋಡಿಬಿಟ್ರು ಒಂದೊಂದು ಮೂವಿನ. ಅದಾದಮೇಲೆ ಜಾಸ್ತಿ ಯಾರೂ ಈ ಕಡೆ ಬರಲೇ ಇಲ್ಲ. ಆದರೂ ಓಕೆ, ಅಂದರೆ ಇದನ್ನ ಫುಲ್ ಕ್ಲೋಸ್ ಮಾಡ್ದಂಗೆ ಇಡಬಾರ್ದು. ಇಲ್ಲೆಲ್ಲ ವೈಟ್ ಫಂಗಸ್ ಥರ ಆಗೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಓಪನ್ ಇರುತ್ತೆ. ಜಾಸ್ತಿ ಲಕ್ಕಿಯವರು ಬರ್ತಾರೆ ಈ ರೂಮ್ಗೆ. ಇಲ್ಲಿ 2 ಸೋಫಾ ಇದೆ ಮೂವಿ ನೋಡೋದಕ್ಕೆ. ಮತ್ತು ಬರ್ತಾಯಿಲ್ಲ ಯಾಕೋ, ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಇಲ್ಲಿ ಇದಿತ್ತು, AC ಇತ್ತು. ಸ್ವಲ್ಪ ರೆಡಿ ಮಾಡಿಸ್ಬೇಕು ಅಂತ ಹಿಂಗೆ ಇಟ್ಟಿದ್ದು. ಅದಾದಮೇಲೆ ರೆಡಿನೇ ಮಾಡಿಸ್ಲಿಲ್ಲ. ಇದು ಸ್ವಲ್ಪ ಗಲೀಜಾಗಿದೆ ಗೈಸ್. ಯಾಕೆಂದರೆ ಇದು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಮಂಗಳಮ್ಮ ತಗೊಬಂದು ಇಲ್ಲೇ ಇಡ್ತಾರೆ. ಹಾಗಾಗಿ ಸ್ವಲ್ಪ ಗಲೀಜಾಗಿದೆ. ಇಟ್ಸ್ ಓಕೆ, ಬನ್ನಿ. ಮನೆ ಅಂದಮೇಲೆ ಗಲೀಜು ಇದ್ದೇ ಇರುತ್ತೆ, ಯಾರ ಮನೇಲಿ ಇರಲ್ಲ ಹೇಳಿ. ಸೊ ಹಾಗೆ ಇದು ಇವತ್ತು ಬಂದಿದೆ. ಯಾಕೆ ಅಂದರೆ ಮನೆ ಶಿಫ್ಟ್ ಮಾಡ್ತಿದ್ದೀವಲ್ಲ, ಎಲ್ಲ ನಮ್ಮ ಕ್ಲಾತ್ಸ್ ಎಲ್ಲ ಇದ್ರೊಳಗೆ ಹಾಕಿ ಇವಾಗ ಪ್ಯಾಕ್ ಮಾಡಬೇಕು, ಅಂದರೆ ಮುಂದಿನ ದಿನದಲ್ಲಿ. ಸೊ ಹಾಗಾಗಿ ಇದಿಲ್ಲೇ ಇದೆ. ಇದಿಷ್ಟು ಗ್ರೌಂಡ್ ಫ್ಲೋರ್ ಆಗಿತ್ತು. ಸೊ ಇವಾಗ ನಾವು ಕಿಚನ್ ಕಡೆ ಹೋಗುವ ಬನ್ನಿ. ಸೊ ಈಗ ಇದನ್ನು ಫಸ್ಟ್ ಫ್ಲೋರ್ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ. ಬಟ್ ಇದೊಂಥರ ನಮ್ಮ ಮನೇಲಿ ಹೆಂಗೆ ಅಂದರೆ, ಒಂದು ಸ್ಟೆಪ್ಸ್ ಹತ್ತಿದ್ರೆ ಒಂದೇನೋ ಸಿಗುತ್ತೆ, ಇನ್ನೊಂದು ಸ್ಟೆಪ್ಸ್ ಹತ್ತಿದ್ರೆ ಇನ್ನೇನೋ ಸಿಗುತ್ತೆ, ಇನ್ನೊಂದು ಸ್ಟೆಪ್ ಹತ್ತಿದ್ರೆ ಇನ್ನೇನೋ ಸಿಗುತ್ತೆ, ಆ ಥರ ಈ ಮನೆ. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣ ಡೈನಿಂಗ್ ಇದೆ. ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡಿದ ಪ್ಲೇಸ್ ಎಲ್ಲರೂ ಅಂದರೆ ಇದೊಂದನ್ನೇ. ಎಲ್ಲರೂ ಊಟಕ್ಕಾಗಲಿ ಇಲ್ಲ ಏನಾರು ಮಾತಾಡ್ತಿದ್ರೆ ಎಲ್ಲ ಒಟ್ಟಿಗೆ ಬಂದು ಕೂರೋದಂದರೆ ಇದೊಂದೇ ಜಾಗ. ಸೊ ಇದನ್ನು ಮಧು ಟೂರ್ ಮಾಡಿದ್ದಾರೆ, ಕಿಚನ್ ಟೂರ್ ಅಂತ ಮಾಡಿದ್ದಾಳೆ. ಸೊ ನಾನು ಲೈಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಸುತ್ತ ಗಾರ್ಡನ್ ಥರ ಪ್ಲ್ಯಾಂಟ್ಸ್ ಇದೆ. ಇಲ್ಲೇ ಸನ್ಲೈಟ್ ಬರೋದ್ರಿಂದ ಸನ್ಲೈಟ್ಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲೇ ಬಿಸಿಲು ಬೀಳುತ್ತೆ ಕ್ಲೀನಾಗಿ. ಅದರಲ್ಲಿ ಒಂದೊಂದು ಡಬ್ಬಗಳೆಲ್ಲ ಇಟ್ಟಿದ್ದಾರೆ ನಮ್ಮ ಮಂಗಳಮ್ಮ ಅವರು. ಇದು ದೇವರ ಮನೆ. ಹಾಗೆ ಇಲ್ಲಿ ಬರ್ತಾ ಸ್ಟೋರೇಜ್ ಇದೆ, ಎಲ್ಲ ಕಿಚನ್ ಸ್ಟೋರೇಜ್ಗಳು ಐಟಮ್ಸ್. ಇಲ್ಲಿ ಇದು ಒಂಥರ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ಈ ಫ್ರಿಡ್ಜ್. ನಾನು ಈ ಫ್ರಿಡ್ಜ್ನ ಮಿಸ್ ಮಾಡ್ಕೋತೀನಿ ಮನೇಲಿ. ಯಾಕೆಂದರೆ ನಾವು ಯಾವಾಗಲೂ ಏನೇ ಫೆಸ್ಟಿವಲ್ ಬರಲಿ ಇಲ್ಲ ಏನೋ ಒಂದು ಬರಲಿ, ಸೊ ಇಲ್ಲಿ ಬಂದು ಬರೀತಾ ಇದ್ವಿ ಏನಾಗಿದೆ ಇವತ್ತು ಅಂತ, ಇಲ್ಲ ನಾಳೆ ಏನಾಗುತ್ತೆ ಅಂತ ಇಲ್ಲೆಲ್ಲ ಬರೀತಾ ಇದ್ವಿ. ಇದನ್ನು ಮಿಸ್ ಮಾಡ್ಕೋತೀನಿ ನಾನು. ಸೊ ಇದು ಒಂಥರ ಚೆನ್ನಾಗಿದೆ, ಯಾಕೆಂದರೆ ಎಲ್ಲ ಫುಡ್ನ ಕುಕ್ ಮಾಡಿದ್ಮೇಲೆ ಇಲ್ಲಿ ಕ್ಲೀನಾಗಿ ಜೋಡಿಸಿಡ್ಬೋದು. ಚೆನ್ನಾಗಿದೆ. ಇದೆಲ್ಲ ಕಿಚನ್. ಇದು ಓವನ್, ಎಲ್ಲ ಸ್ಟೋರೇಜ್ ಐಟಮ್ಸ್ ಅದ ಕಿಚನ್ದು. ಏನೇನೋ ಇಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ ಗೈಸ್ ಅಷ್ಟು ಕಿಚನ್ ಐಟಮ್ಸು. ಇದು ಜಾರು ಅದು ಇದು ಇಟ್ಟಿದ್ದಾರೆ. ಇಲ್ಲೆಲ್ಲ ಬಾಕ್ಸ್ಗಳು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸೇಮ್ ಜಾರ್ ಇದೆ. ಇಲ್ಲೆಲ್ಲ ನಾರ್ಮಲ್ ಗ್ಲಾಸಸ್ ಇದೆ. ಹಾಗೆ ಪ್ಲೇಟ್ಸ್. ನೀವು ಮಧು ಕಿಚನ್ ಟೂರ್ ಮಾಡಿದ್ದಾಳೆ, ಅದರಲ್ಲೂ ನೀವು ನೋಡಿರ್ತೀರ. ಇದನ್ನು ಲೈಟಾಗಿ ತೋರಿಸ್ತೀನಿ. ಹಾಗೆ ಹಿಂಗೆ ಬಂದರೆ ಇಲ್ಲೊಂದು ಪ್ಯಾಸೇಜ್ ಥರ. ಇಲ್ಲಿ ನಮ್ಮ ಮಂಗಳಮ್ಮ ಅವರಿಗೆ ಪಾತ್ರೆ ತೊಳ್ಕೊಳ್ಳೋದಕ್ಕೆ. ಅಂದರೆ ನಾವು ಕಿಚನಲ್ಲಿ ಯಾರು ಜಾಸ್ತಿ ಪ್ಲೇಟ್ಸ್ ಎಲ್ಲ ಇಡಲ್ಲ, ತಿಂದಿದ್ದ ಪ್ಲೇಟ್ಸ್ ಎಲ್ಲ ತೊಗೊಬಂದು ಇಲ್ಲೇ ಇಡ್ತೀವಿ. ಅವ್ರು ಇಲ್ಲೇ ಕ್ಲೀನ್ ಮಾಡ್ಕೊಂಡು ಇಲ್ಲೇ ತೊಳೆದು ಇಡ್ತಾರೆ. ಇದೊಂಥರ ಚೆನ್ನಾಗಿದೆ. ಬಿಸಿಲು ಬೀಳ್ತಾ ಇದೆ. ಈ ಮನೇಲಿ ಹೆವಿ ಸೊಳ್ಳೆ, ಡೋರ್ ಕ್ಲೋಸ್ ಮಾಡ್ದಂಗೆ ಇರಬೇಕು. ಹಾಗೆ ನೆಕ್ಸ್ಟ್ ನಾವು ಒಂದು 5 ಮೆಟ್ಲು ಹತ್ಕೊಂಡ್ಬಂದರೆ ಹಿಂಗೆ ಲೆಫ್ಟಿಗೆ ಸಿಗೋದೆ ನಮ್ಮ ಮುತ್ತಣ್ಣ ಹಾಗೂ ವಿನೋದ್ ಅವರ ರೂಮ್. ಸೊ ಇದು ಬ್ಯಾಚುಲರ್ ರೂಮ್ ಅಂತ ಹೇಳ್ಬೋದು. ಅವರ ರೂಮ್ ಹೇಗಿರುತ್ತೆ ಫಸ್ಟು ನೋಡಿಕೊಂಡು ಆಮೇಲೆ ಎಂಟ್ರಿ ತಗೊಳ್ಳೋಣ ಗೈಸ್. ಸೊ ಎಲ್ಲ ಕ್ಲೀನಾಗಿದೆ. ಆ್ಯಕ್ಚುಲಿ ಇಲ್ಲೊಂದಷ್ಟು ಬಟ್ಟೆಗಳಿತ್ತು, ಈಗೆಲ್ಲ ಅಲ್ಲಿಗೆ ಪ್ಯಾಕ್ ಆಗಿದೆ. ಆಲ್ಮೋಸ್ಟ್ ಈ ರೂಮಲ್ಲಿ ಬಟ್ಟೆಗಳ ರಾಶಿನೇ ಇರುತ್ತೆ. ಸೊ ಈಗ ಬರ್ತಾ ಒಂದು ಕಬೋರ್ಡ್ ಇದೆ. ಹಾಗೆ ಇಲ್ಲಿ ಮುತ್ತಣ್ಣ ಹಾಗೂ ವಿನೋದ್, ಹಾಗೆ ಮದನಣ್ಣ ಬಂದರೂ ಕೂಡ ಇಲ್ಲೇ ಮಲಗ್ತಾರೆ. ಇದು 3 ಜನದ ರೂಮ್ ಅಂತಲೇ ಹೇಳ್ಬೋದು. ಸೊ ಈ ಕಬೋರ್ಡಲ್ಲಿ ಅವರಿಬ್ಬರು ಬಟ್ಟೆ ಅಂತೂ ಇಲ್ಲ. ಸೊ ನಮ್ಮದು ಎಲ್ಲ ನಿದು ವಸ್ತ್ರ, ಸ್ಯಾರೀಸ್ ನಾವು ವೇರ್ ಮಾಡಿರೋದೆಲ್ಲ ಇಲ್ಲೇ ಇದೆ. ಸೊ ಇದೊಂಚೂರು ಕ್ಲೀನಾಗಿತ್ತು, ಈಗ ಮೊನ್ನೆ ಎಲ್ಲ ಗಿಜಿ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ನಿದು ವಸ್ತ್ರ ಸ್ಯಾರಿಗಳು ಇಲ್ಲೇ ಇದೆ. ಬ್ಲೌಸ್ ಸ್ಯಾರಿ ಇಲ್ಲಿ ಸ್ವಲ್ಪ ವಿನೋದ್ ಇದೆ. ಹಾಗೆ ಇಲ್ಲಿ ನಮ್ಮ ಪ್ರಮೋಷನ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಇದೊಂಚೂರು ನಮ್ಮದೇ ಕಬೋರ್ಡ್, ಇದು ವಿನೋದ್ ಅವ್ರದ್ದಲ್ಲ, ವಿನೋದ್ ಮತ್ತು ಮುತ್ತಣ್ಣಂದು.
ಈ ಕಾರ್ಟಲ್ಲಿ ಸ್ಪೇಸ್ ಇದೆ, ಆ 2ರಲ್ಲಿ ಅವರು ಇಬ್ಬರು ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಇಟ್ಕೊಂಡಿದ್ದೀರಾ. ವಾಶ್ರೂಮ್ ತೋರಿಸಿ. ನಿಮ್ಮ ರೂಮ್ ಟೂರ್ ನೀವೇ ಮಾಡಿಬಿಡಿ. ತೋರಿಸ್ಲ ವಾಶ್ರೂಮ್? ಇರಲಿ. ಓಕೆ ಗೈಸ್, ಇದು ಮುತ್ತಣ್ಣ ಹಾಗೂ ವಿನೋದ್ ರೂಮ್. ಕ್ಲೋಸ್ ಮಾಡಿಬಿಡುವ. ಎಸ್. ಸೊ ನೆಕ್ಸ್ಟ್ ರೂಮ್ ಪಕ್ಕನೇ ಒಂದು ಸಿಂಕ್ ಇದೆ. ಈ ಸಿಂಕೇನು ಅಷ್ಟು ಯೂಸ್ ಮಾಡಲ್ಲ ನಾವು, ಆಲ್ಮೋಸ್ಟ್ ಎಲ್ಲ ಕಿಚನ್ ಪಕ್ಕ ಇರೋ ಸಿಂಕ್ನೇ ಯೂಸ್ ಮಾಡೋದು. ಅದ್ರ ಕೆಳಗಡೆ ನಮ್ಮ ಮನೇಲಿ ಎಲ್ಲ ಸ್ಪೇಸ್ನೂ ಯೂಸ್ ಮಾಡ್ಕೊತಿದ್ದೀವಿ ನೋಡಿ. ಇಲ್ಲೆಲ್ಲ ನಮ್ಮದು ಬೆಡ್ಶೀಟು, ರಗ್ಗು ಎಲ್ಲ ಇಲ್ಲೇ ತುಂಬಿ ಇಟ್ಬಿಟ್ಟಿದ್ದೀವಿ. ಸೊ ಹಾಗೆ ಇದೊಂದು ಹಾಲ್, ನಿಮಗೆ ಹೇಳ್ದಾಗೆ ಕೆಳಗಡೆ ಒಂದು ಹಾಲ್ ಮತ್ತು ಇದು ಫಸ್ಟ್ ಫ್ಲೋರಲ್ಲಿ ಒಂದು ಹಾಲ್ ಇದೆ. ಸೊ ನಮ್ಮ ಮನೇಲಿ ಎಲ್ಲ ಬಂದವ್ರಿಗೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಈ ಪೇಂಟಿಂಗ್ ಮಸ್ತಾಗಿದೆ. ನನಗಂತೂ ಈ ಮನೆಗೆ ಬಂದು ಫಸ್ಟ್ ಡೇನೇ ವಾವ್ ಅನ್ನಿಸ್ತು. ಹಸು ಕಮಲ ಕಲರ್ ಕಾಂಬಿನೇಷನ್ ಮಸ್ತಾಗಿದೆ, ಫೋಟೋಗೆಲ್ಲ ಸಕ್ಕದಾಗಿ ಬರುತ್ತೆ. ಸೊ ಇದೊಂದು ಮತ್ತು ಇನ್ನೊಂದು ಅಲ್ಲೊಂದು ಪೇಂಟಿಂಗ್ ಇದೆ, ಅದು ಚೆನ್ನಾಗಿದೆ. ಅದೊಂಥರ ನಮಗೆ ನೀವು ಮಾಡ್ದಂಗಿದೆ. ಅಂದರೆ ನಮ್ಮ ಮನೇಲಿ ಎಲ್ಲರೂ ಪೆಟ್ ಲವರ್ ಆಗಿರೋದ್ರಿಂದ ಲಕ್ಕಿ ಇದ್ದಾರೆ, ಗುಂಡೆ ಚಂಪು ಇದ್ದಾರೆ, ಇದೊಂದು ಬರ್ಡ್ ಒಂದು ಸಾಕ್ಬೇಕಷ್ಟೇ. ಸೊ ಈ ಪೇಂಟಿಂಗ್, ಆ ಪೇಂಟಿಂಗ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಡೈನಿಂಗ್ ಹೇಗೆ ಯೂಸ್ ಮಾಡ್ತೀವಿ ಹಾಗೆ ಎಲ್ಲರೂ ಮನೆ ಮಂದಿ ಎಲ್ಲ ಕುತ್ಕೊಂಡು ನಾವು ಟಿ ವಿ ಆಗಲಿ, ಬಿಗ್ ಬಾಸ್ ಆಗಲಿ, ಇಲ್ಲ ನಮ್ಮ ಯೂಟ್ಯೂಬ್ ವ್ಲಾಗ್ಸ್ ಆಗಲಿ ಎಲ್ಲರೂ ಇಲ್ಲೇ ಕುತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಇದು ಒಂಥರ ಒಂದು ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈ ಟಿ ವಿನ ಯೂಸ್ ಮಾಡ್ತೀವಿ, ಕ್ಲೀನಾಗಿ ಚೆನ್ನಾಗಿ ಯೂಸ್ ಮಾಡ್ತೀವಿ. ನಮ್ಮ ಮಮ್ಮಿ, ಮಂಗಳಮ್ಮ, ಮುತ್ತಣ್ಣ ಎಲ್ಲರೂ ಯೂಸ್ ಮಾಡ್ತಾರೆ. ಇಲ್ಲಿ 2 ಸ್ಪೀಕರ್ ಇದೆ, ಇದು ಶೂ ಸ್ಪೀಕರ್. ಹಾಗೆ ಇಲ್ಲಿ ವಿನೋದ್ ಅವರು ಕ್ಯಾಮ್ರಾ ಐಟಮ್ಸ್, ಲ್ಯಾಪ್ಟಾಪ್, ಮ್ಯಾಕ್ಬುಕ್ ಎಲ್ಲ ಇಲ್ಲೇ ಸ್ಟೋರ್ ಮಾಡೋದು. ಕಳೆದೋಗ್ಬಾರ್ದು, ಆ ಕಡೆ ಈ ಕಡೆ ಆಗಬಾರ್ದು, ಗೊತ್ತಾಗಲಿ ಎಲ್ಲಿದೆ ಅಂತ ಅಲ್ಲಿ ಬಂದು ಎಲ್ಲನೂ ಇಡ್ತೀವಿ. ಸೊ ಇಲ್ಲಿ ನಾರ್ಮಲ್ ಐಟಮ್ಸ್ಗಳಿದೆ ಗೈಸ್ ಅಷ್ಟೇ. ಇದೊಂದು ಸ್ಟೋರೇಜ್, ಏನು ಇಟ್ಟಿಲ್ಲ ಅಂಥದ್ದು, ನಾರ್ಮಲ್ ಇಲ್ಲಿ ಶೋ ಪೀಸಸ್ ಇಟ್ಟಿದ್ದೀವಿ ಅಷ್ಟೇ. ಇದು ನಮ್ಮ ಸೆಕೆಂಡ್ ಹಾಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದು 3 ಸೋಫಾಸ್ ಇದೆ. ಅಂದರೆ ಒಂದು 4, 6 ಒಂದು 8 ಮೆಂಬರ್ಸ್ ಕೂರ್ಬೋದು, ಅಷ್ಟು ದೊಡ್ಡದಾಗಿರೋ ಒಂದು ಸೋಫಾ ಇದೆ, ಚೆನ್ನಾಗಿದೆ. ಹಾಗೆ ಈ ಫ್ಲೋರಲ್ಲಿ ಅಂದರೆ ಈ ಹಾಲಲ್ಲಿ ಒಂದು ಬಾಲ್ಕನಿ ಥರ, ಆದರೆ ಬಾಲ್ಕನಿ ಅಲ್ಲ. ಎಲ್ಲ ನಮ್ಮ ಅದು ಇದು ಐಟಮ್ಸ್ನೆಲ್ಲ ತಗೊಬಂದು ನಾವು ಔಟ್ಸೈಡ್ ಹೋಗ್ತೀವಿ ಅಲ್ವಾ, ಚೇರ್ ಎಲ್ಲ ಬೇಕು, ಪಿಕ್ನಿಕ್ ಐಟಮ್ಸು ಮತ್ತು ಸ್ಟವ್ವು ಅದೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಇದು ಒಂಥರ ಶೋ ಥರ. ನನಗೆ ಇದು ಇವಾಗ ಗೊತ್ತಾಗಿದ್ದು ಗೈಸ್, ಇದು ಲೈಟ್ನ ಕವರ್ ಮಾಡೋಕ್ಕೆ, ಅಂದರೆ ಲೈಟ್ ಸ್ವಿಚ್ನ ಕವರ್ ಮಾಡೋದಕ್ಕೆ ಒಂಥರ ಶೋ ಪೀಸ್ ಥರ, ಅಂದರೆ ಒಂದು ಬ್ಯಾಕ್ಗ್ರೌಂಡ್ ಥರ ಮಾಡಿದ್ದಾರೆ, ಸಕ್ಕತ್ತಾಗಿದೆ, ನೈಸ್ ಐಡಿಯಾ. ಸೊ ಹಾಗೆ ನೆಕ್ಸ್ಟು ಇನ್ನೊಂದು 5 ಮೆಟ್ಲು ಹತ್ತಿರ ನನ್ನ ರೂಮ್ ಸಿಗುತ್ತೆ. ಇರಿ ಗೈಸ್ ಒಂದು ನಿಮಿಷ, ರೆಡಿನಾ? ನನ್ನ ರೂಮಿಗೆ ಬರೋಕ್ಕೆ ಎಲ್ಲ ಬ್ಲಾಗಲ್ಲೂ ನೋಡ್ಬಿಟ್ಟಿದ್ದೀರಾ, ಏನು ನೋಡೋಕ್ಕೆ ಬಾಕಿ ಇಲ್ಲ, ಆದರೂ ಸ್ವಲ್ಪ ಅಫಿಷಿಯಲ್ ಆಗಿ ತೋರಿಸೋಣ ಅಂತ. ಸೊ ನನ್ನ ರೂಮಿಗೆ ಬರ್ತಾ ಇದ್ದಂಗೆ ನನ್ನ ಒಂದು ಟಿ ವಿ ಯೂನಿಟ್ ಕಾಣಿಸುತ್ತೆ. ಟಿ ವಿ ಕೆಳಗಡೆ 3 ಸ್ಟೋರೇಜ್ ಇದೆ, ಅದರೊಳಗಡೆ ಎಲ್ಲ ಡಂಪ್ ಮಾಡಿಟ್ಟಿದ್ದೀನಿ. ಹಾಗೆ ಇದು ನನ್ನ ಕಾಟ್, ಈ ಮನೆಗೆ ಅಂತಲೇ ಹೊಸದಾಗಿ ಮಾಡಿಸ್ಕೊಂಡಿದ್ದಂಥ ಕಾಟ್. ಆದರೆ ಇದನ್ನು ನಾನು ಇನ್ನೊಂದು 2 ದಿನ ಯೂಸ್ ಮಾಡ್ತೀನಿ ಅಷ್ಟೇ. ಈ ನೆಕ್ಸ್ಟ್ ಮನೆಗೆ ನಾನು ಈ ಕಾಟ್ ತೊಗೊಂಡು ಹೋಗ್ತೀವಿ, ಬಟ್ ನಾನು ಈ ಕಾಟ್ನ ಯೂಸ್ ಮಾಡಲ್ಲ. ಸೊ ಇಷ್ಟ ಆಗಿದೆ, ಸಿಂಪಲಾಗಿ ಬೇಕು ಅಂತ ಈ ಥರ ಮಾಡಿಸ್ಕೊಂಡೆ. ಸೊ ಇದು ಬಂದು ನಿಮಗೆ ಎಷ್ಟೋ ಬ್ಲಾಗಲ್ಲಿ ಹೇಳಿದೆ, ಇದಕ್ಕೊಂದು ಕಬೋರ್ಡ್ ಮಾಡಿಸ್ಬೇಕು ಅಂತ. ಕೊನೆಗೂ ಮಾಡಿಸ್ಲಿಲ್ಲ, ಯಾಕಂದರೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ. ಇದು ನಾನು ಮನೇಲಿ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನೆಲ್ಲ ಇಲ್ಲಿ ಡಂಪ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇದೊಂದು 4 ಸ್ಟೋರೇಜ್ ಇದೆ. ಇಲ್ಲಿ ನಂದು ಯೂನಿಫಾರ್ಮ್ ಮತ್ತು ನಂದು ಬುಕ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ನಂದು ಒಂದಷ್ಟು ಏನೇನೋ ಆಕ್ಸಸರೀಸು ಮತ್ತು ನೈಲ್ ಪಾಲಿಶ್ ಅದು ಇದು ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಹೆಂಗೆ ಗೊತ್ತಾಗೈಸ್ ನಾನು ಹತ್ತದು, ಅದನ್ನ ತೆಗಿಬೇಕಂದ್ರೆ ಹಿಂಗತ್ತಿ ಇದನ್ನ ತೆಗಿಬೇಕು. ಅದರೊಳಗಡೆ ನಾನು ನಿಮ್ಮ ರೂಮಲ್ಲಿ ಇದ್ದಿದ್ದು ಸ್ಟೋರೇಜ್ ನಾನು ತೋರಿಸ್ತಿಲ್ಲ. ಇದೆರಡು ನಂದು ಗ್ರ್ಯಾಂಡ್ ಡ್ರೆಸ್ನ ಇಲ್ಲಿಟ್ಟಿದ್ದೀನಿ. ಇದೆರಡೇ ಅಲ್ಲ, ಆ್ಯಕ್ಚುಲಿ ಮುತ್ತಣ್ಣನ ರೂಮಲ್ಲಿ ಫುಲ್ಲು ಮೇಲ್ಗಡೆ ಸ್ಟೋರೇಜ್ ಫುಲ್ಲು ನಮ್ಮದು ಗ್ರ್ಯಾಂಡ್ ಡ್ರೆಸ್ಸೇ ಇರೋದು. ಹಿಂಗೆ ಕ್ಲೋಸ್ ಮಾಡೋದು ಗೈಸ್. ಸೊ ನೆಕ್ಸ್ಟು ಇದಿಷ್ಟೇ ಅಲ್ಲ ನನ್ನ ರೂಮು. ಆ್ಯಕ್ಚುಲಿ ಎಲ್ಲರೂ ಎಂಟ್ರಿ ಆದ ತಕ್ಷಣ ಇಷ್ಟೇ ನಾನು ನಿನ್ನ ರೂಮು, ಇಷ್ಟು ಚಿಕ್ಕದಾ ಅಂತ ಹೇಳ್ತಾರೆ. ಈಗ ಇದು ಗೈಸ್ ನನ್ನ
ನನ್ನ ಮೇನ್ ವಾರ್ಡ್ರೋಬ್, ನನ್ನ ಮೇನ್ ರೂಮ್ ಅಂದರೆ ಇದೆ. ಸೊ ಇದನ್ನು ನೋಡಿರ್ತೀರ. ಇದನ್ನು ನಾನು ಈ ಥರ ಸ್ಟೈಲ್ ಮಾಡಿದೆ, ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲ ಕುರ್ತಾಗಳು, ಅಂದರೆ ದುಪ್ಪಟ್ಟ ಇರೋ 3 ಪೀಸ್ ಕುರ್ತಾ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ, ಇದು 2 ಪೀಸ್ ಕುರ್ತಾಸ್. ಇದ್ರ ಹಿಂದ್ಗಡೆನೂ ಒಂದು ರಹಸ್ಯ ಇದೆ. ಇಲ್ಲಿ ಬ್ಯಾಗ್ಗಳು, ಆ್ಯಕ್ಚುಲಿ ನಾನು ಒಂದಷ್ಟು ಗೋಲ್ಡ್ಗಳನ್ನೂ ಇಲ್ಲೇ ಇಟ್ಟಿದ್ದೀನಿ. ಇನ್ನೇನು ಚೇಂಜ್ ಮಾಡ್ತಿದ್ದೀನಲ್ಲ, ಇನ್ನು ಯಾರಿಗೂ ಗೊತ್ತಾಗಲ್ಲ ಬಿಡಿ. ಹಾಗೆ ಇಲ್ಲಿ ನನ್ನ ಜೀನ್ಸ್, ಇದಿಷ್ಟು ನನ್ನ ಜೀನ್ಸ್ಗಳು. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಎಲ್ಲ ಕೋಟ್ ಜಾಕೆಟ್ಸ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಇದೆಲ್ಲ ನನ್ನ 1 ಪೀಸ್ ಡ್ರೆಸ್ಸಸ್. ಹಿಂಗಿರುತ್ತೆ, ಇದ್ರ ಹಿಂದ್ಗಡೆನೂ ಇರುತ್ತೆ ನೋಡಿ. ಇದೆಲ್ಲ 1 ಪೀಸ್ ಡ್ರೆಸ್ಸಸ್. ಹಾಗೆ ಕೆಳಗಡೆನೂ 1 ಪೀಸ್ ಡ್ರೆಸ್ಸಸ್ ಇಟ್ಟಿದ್ದೀನಿ. ಇದ್ರ ಕೆಳಗಡೆ ಇದೆಲ್ಲ ನನ್ನದು ಹೊಸ ಬಟ್ಟೆಗಳು, ಅಂದರೆ ಇನ್ನೂ ಯೂಸ್ ಮಾಡದಿರೋ ಅಂಥ ಬಟ್ಟೆನೆಲ್ಲ ಈ ಥರ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಯಾಕೆಂದರೆ ಎಲ್ಲರೂ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅದನ್ನು ತೆಗೆದು ಯಾವ್ದು ಬೇಕು ಅದನ್ನು ಪಿಕ್ ಮಾಡಿ ತಗೊಂಡು ಹೋಗ್ತೀನಿ. ಸೊ ಇದು ಮಧು ಕೊಡ್ಸಿದ ಗಿಫ್ಟು, ಡಸ್ಟ್ಬಿನ್. ಹಾಗೆ ಇದೆಲ್ಲ ನಂದು ಟಾಪ್ಸ್, ಎಲ್ಲ 1 ಪೀಸ್ ಟಾಪ್ಸ್ಗಳು, ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಸು. ಇಲ್ಲಿ ನನ್ನ ವಾಚ್ ಕಲೆಕ್ಷನ್ ಗೈಸ್, ಈಗಲೇ ತೋರಿಸಲ್ಲ, ಇದು ಫುಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಕೆಳಗೆ ಬನ್ನಿ ಕೂತ್ಕೊಳ್ಳಿ. ಇದು ಅಷ್ಟೇ ಕುರ್ತಾಗಳು, ಕುರ್ತಾ, ಲೆಗ್ಗಿನ್ಸ್. ಹಾಗೆ ಇದು ಒಂದಷ್ಟು ಹೊಸ ಬಟ್ಟೆಗಳು ಎಲ್ಲ ಇಲ್ಲೇ ಡಂಪ್ ಮಾಡಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದರೆ ನನ್ನ ಮೇಕಪ್ ಐಟಮ್ಸ್, ಇದೆರಡರಲ್ಲಿ ನನ್ನ ಮೇಕಪ್ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ವಾಶ್ರೂಮ್. ನನ್ನ ವಾಶ್ರೂಮ್ ಆ್ಯಕ್ಚುಲಿ ನನಗೆ ಇಷ್ಟ. ಅಯ್ಯೋ, ಬನ್ನಿ ಗೈಸ್, ದಿಸ್ ಇಸ್ ಮೈ ವಾಶ್ರೂಮ್. ನನಗೆ ಇಷ್ಟ ಅಂದರೆ ಇದನ್ನು ಫುಲ್ ಹಿಂಗೆ ಕ್ಲೋಸ್ ಮಾಡ್ಕೊಬೋದು. ಕಾಣಿಸ್ತಿದ್ದೀನಾ? ಇದು ಇಲ್ಲಿ ನಾನು ಫಿಕ್ಸ್ ಮಾಡಿಸಿದ್ದು. ಆ್ಯಕ್ಚುಲಿ ಇದನ್ನು ಸಪ್ರೇಟ್ ತೊಗೊಂಡು ಇಲ್ಲಿ ಫಿಕ್ಸ್ ಮಾಡಿಸಿದ್ದು. ಹೇರ್ ಡ್ರೈಯರ್, ಹಾಗೆ ಇದೊಂದು ಸಿಂಕ್, ಮಿರರ್ ಇಷ್ಟ ನನಗೆ ನೋಡಿ, ಚೆನ್ನಾಗಿದೆಯಲ್ಲ? ಹಾಂ, ಹಾಗೆ ಇದು ಅದೇ ಎಸ್ ಹೋಗುವ. ಹಾಗೆ ಇದು ನಾನು ಯೂಸ್ ಮಾಡಿರೋ ಡ್ರೆಸ್ನ ತಗೊಂಡು ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಇದಾಗಿತ್ತು ನನ್ನ ರೂಮ್ ಚೂರ್. ಈಗ ಲಾಸ್ಟ್ ಇದು 3ನೇ ರೂಮ್. ಇನ್ನು ಒಂದು ರೂಮ್ ಬಾಕಿ ಇದೆ, ಅದು ಯಾವುದು ಅಂತ ಗೊತ್ತಾಗಿದೆ ನಿಮಗೆ. ಅದು ನನ್ನ ರೂಮ್ ಗೈಸ್, ಕಾಣಿಸ್ತಿದ್ಯಾ? ಅಲ್ಲಿಂದ ಹಿಂಗೆ ಬಂದರೆ ಇದೊಂದು ಜಿಮ್ ಏರಿಯಾ ಅಂತ ಹೇಳ್ಬೋದು. ಆದರೆ ಜಿಮ್ ಯಾರೂ ಮಾಡಲ್ಲ, ಇದೊಂದೇ ಟೂಲ್ ಇರೋದು. ಸೊ ಯಾರೂ ಅಷ್ಟು ಯೂಸ್ ಮಾಡಲ್ಲ ಗೈಸ್. ಹಾಗೆ ಅದು ಬಿಟ್ಟರೆ ನಾವು ನಮ್ಮ ಫೋಟೋ ಫ್ರೇಮ್ಸ್ ಎಲ್ಲ ಇಲ್ಲಿ ಡಂಪ್ ಮಾಡಿದ್ದೀವಿ. ನೋಡಿ ಗೈಸ್, ಅಣ್ಣಂದು ಬರ್ಡೇಗೆ ಗಿಫ್ಟ್ ಮಾಡಿದ್ದು, ಬರ್ಡೇಗೆ ಮಧು ಗಿಫ್ಟ್ ಮಾಡಿದ್ದು, ನೋ ಯೂಸ್, ಇದ್ರೊಳಗೆ ಹಾಕಿಟ್ಟಿದ್ದಾರೆ ಅಷ್ಟೇ ಗೈಸ್. ಇದರಲ್ಲಿ ಇದ್ಯಾರು ಅಷ್ಟು ಯೂಸ್ ಮಾಡಲ್ಲ. ಸೊ ಹಿಂಗೆ ಬಂದರೆ ಇದು ನಮ್ಮ ಅಣ್ಣ ಹಾಗೂ ಮಧು ಅವರ ರೂಮ್. ಬನ್ನಿ, ಜಾಸ್ತಿ ನಂದು ಮತ್ತು ನಮ್ಮ ಅಣ್ಣನ ಇವ್ರ ರೂಮೇ ಎಲ್ಲ ವ್ಲಾಗಲ್ಲೂ ಕಾಣಿಸಿರುತ್ತೆ. ಸೊ ಅಷ್ಟು ತೋರ್ಸಕ್ಕೆ ಹೋಗಲ್ಲ, ನಾನು ಸಿಂಪಲ್ಲಾಗಿ ಇದೊಂದು ಕಾಟ್, ಹಾಗೆ ದಿಸ್ ಇಸ್ 2 ವಿಂಡೋಸ್ ಇದೆ. ಹಾಗೆ ಇಲ್ಲಿ ಬರ್ತಾ ಹಿಂಗೆ ಬಂದರೆ ಸೊ ಇಲ್ಲಿ ಒಂದು ಮಿರರ್ ಇದೆ. ಇವರ ರೂಮಲ್ಲಿ 2 ಮಿರರ್ ಇದೆ, ಇಲ್ಲೊಂದು ಮಿರರ್. ಹಾಗೆ ಇಲ್ಲಿ ಅವಳ ಮೇಕಪ್ ಐಟಮ್ಸ್ ಹಾಗೂ ಅವಳ ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ಇದಿಷ್ಟು ಫುಲ್ ಮೇಕಪ್ಸ್. ಇಲ್ಲಿ ಇದೆಲ್ಲ ಅವರ ಮದುವೆ ಆಲ್ಬಮ್ಸ್ ಇಲ್ಲಿ ಇಟ್ಟಿದ್ದಾರೆ. ಒಂದು 7-8 ಆಲ್ಬಮ್ಸ್ ಇದೆ. ಸೊ ಅದನ್ನು ಆಲ್ಬಮ್ ಟೂರು ಕೇಳ್ತಾ ಇದ್ದೀರಾ, ಸಾರಿ ಆಲ್ಬಮ್ನು ತೋರಿಸಿ ಅಂತ ಇದ್ದೀರಾ, ಅದನ್ನು ತೋರಿಸ್ಬೇಕು. ಹಾಗೆ ಇದೊಂದು ವಾಕಿಂಗ್ ವಾರ್ಡ್ರೋಬ್ ಥರ ಸಿಂಪಲ್ಲಾಗಿ. ಇದು 2ರಲ್ಲೂ ಮಧು ಬಟ್ಟೆನೇ ಇರೋದು. ಇದು ಅವಳು ಸೇಮ್ ಜೀನ್ಸ್ ಟಾಪ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ಇಲ್ಲೆಲ್ಲ ಕುರ್ತಾಸ್ ಇಟ್ಕೊಂಡಿದ್ದಾಳೆ. ನಂಗೆ ಕ್ಲೀನಾಗಿ ಗೊತ್ತಿಲ್ಲ ಗೈಸ್, ಇಲ್ಲೂ ಟಾಪ್ಸ್ ಎಲ್ಲ ಇಟ್ಟಿದ್ದಾಳೆ. ಹಾಗೆ ಈ ಕಡೆ ಬಂದರೆ 1 ಪೀಸ್ ಡ್ರೆಸ್ಸಸ್ ಎಲ್ಲ ಇಲ್ಲಿದೆ. ಹಾಗೆ ಜೀನ್ಸ್, ಪ್ಯಾಂಟ್ಸ್, ಹೊಸ ಬಟ್ಟೆ, ಇಲ್ಲೆಲ್ಲ ಹೊಸ ಬಟ್ಟೆ ಅನಿಸುತ್ತೆ. ಇದೆರಡು ಟಬ್ಬಲ್ಲಿ ಹೊಸ ಡ್ರೆಸ್ಸಸ್ ಇಟ್ಟಿದ್ದಾರೆ. ಅದು ಫುಲ್ ಸೇಮ್ ನಮ್ಮ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಏನಿದೆ ನಾವು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಮೇಲ್ ಡಂಪ್ ಮಾಡಿಬಿಡ್ತೀವಿ ಗ್ರ್ಯಾಂಡ್ ಡ್ರೆಸ್ ಎಲ್ಲ. ಸೊ ಹಾಗೆ ಈ ಕಡೆ ಬಂದರೆ ಇದೊಂದು ಟಿ ವಿ ಯೂನಿಟ್, ಬಟ್ ಟಿ ವಿ ಏನು ಹಾಕ್ಕೊಂಡಿಲ್ಲ. ಇದು ಅವ್ರು ಸಪ್ರೇಟ್, ಅಂದರೆ 12 ಸಾಲಲ್ಲ ಅಂದ್ಬಿಟ್ಟು ಇದು ಸಪ್ರೇಟ್ ಆ ಮನೇಲಿ ಇದ್ದಾಗಲೇ ಮಾಡಿಸ್ಕೊಂಡಿದ್ದು. ಇದು ಕೂಡ ಮದುದೆ, ಅಂದರೆ ಮಧು ಎಲ್ಲ ಇಟ್ಕೊಂಡಿದ್ದಾರೆ. ಜಾಸ್ತಿ ಮದುದೆ ಡ್ರೆಸ್ ಇರೋದು, ನಮ್ಮ ಅಣ್ಣ ಏನು ಅಷ್ಟು ತಗೊಳ್ಳಲ್ಲ, ಹಾಗಾಗಿ ಈ ಥರ ಇಟ್ಕೊಂಡಿದ್ದಾಳೆ, ಈ ಥರ ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಥರ ಇಟ್ಕೊಂಡ್ರೆ ಇವಾಗ ನಾವು ಮನೆ ಶಿಫ್ಟ್ ಮಾಡೋ ಕಾರಣ
ಸೇಮ್ ಹಿಂಗೆ ತೆಗ್ದು ಹಿಂಗೆ ಬಾಕ್ಸ್ ಒಳಗೆ ಇಟ್ಬಿಡ್ಬೋದು. ಅಲ್ಲೋಗಿನೂ ವಾರ್ಡ್ರೋಬ್ಗೆ ಹಿಂಗೆ ಇಟ್ಕೋಬೋದು. ಏನು ಮತ್ತೆ ಮಡ್ಸೋದು ಫೋಲ್ಡ್ ಮಾಡೋದು ಏನೂ ನೆಸೆಸರಿ ಇರಲ್ಲ. ಇದೊಂಥರ ಒಳ್ಳೇದಾಯಿತು ಈ ಥರ ಮಾಡಿ ಇಟ್ಕೊಂಡಿರೋದು. ಇದು ನಮ್ಮ ಅಣ್ಣಂದು ವಾರ್ಡ್ರೋಬ್. ಇನ್ನು ನಾನು ತೋರಿಸಿಲ್ಲ ಗೈಸ್, ಯಾಕೆಂದರೆ ಫುಲ್ ಮೆಸ್ಸಿಯಾಗಿರುತ್ತೆ ಅಂದ್ಕೊಂಡೆ. ಓಕೆ ಪರವಾಗಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಅದರಲ್ಲೂ ಒಂದು ಸೀರೆ ಮದುದು. ಇದಿಷ್ಟು ನಮ್ಮ ಅಣ್ಣನ ಬಟ್ಟೆ. ನಮ್ಮ ಅಣ್ಣ ಏನು ಅಷ್ಟು ಬಟ್ಟೆ ಕ್ರೇಜ್ ಇಲ್ಲ ಗೈಸ್. ಬಟ್ಟೆ ತಗೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇನಿಲ್ಲ. ಯಾವುದಿರುತ್ತೆ ಅದನ್ನ ಹಾಕತ್ತಾನೆ ಅಷ್ಟೇ. ಇದೊಂದು ಅವರ ಡೈಲಿ ಯೂಸ್ ಕ್ಲಾತ್ಸ್ ಎಲ್ಲ ಹಾಕ್ತಾರೆ. ಇದೊಂದು ಆ ಮನೇಲಿ ಅವಳು ಇಲ್ಲಿ ಮೇಕಪ್ ಐಟಮ್ಸ್ ಇಟ್ಕೋತಾ ಇದ್ರು. ಇಲ್ಲೆಲ್ಲ ವಾಚಸ್, ಅವರ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಇಟ್ಕೋತಾರೆ. ನೋಡಿ ನಮ್ಮ ಅಣ್ಣ ಅತಿ ಎಷ್ಟು ಚೆನ್ನಾಗಿದ್ದಾರೆ. ಇದೆರಡು ಆನೆ. ಹಾಗೆ ಇದೊಂದು ಪ್ಲಾಸ್ಟಿಕ್ ಪ್ಲ್ಯಾಂಟ್ ಇದೆ, ಒರಿಜಿನಲ್ ಅಲ್ಲ. ಆ್ಯಕ್ಚುಲಿ ಮದುಗೆ ಪ್ಲ್ಯಾಂಟ್ಸ್ ಎಲ್ಲ ಇಷ್ಟ, ಬಟ್ ಈ ಮನೇಲಿ ಯಾವುದೂ ಇಲ್ಲ. ಅಂದರೆ ಮೇಲ್ ಟೆರೆಸ್ ಮೇಲೆಲ್ಲ ಇಟ್ಬಿಟ್ಟಿದ್ದೀವಿ. ಇದೊಂದು ಹಾಲ್ಸ್ ತೋರಿಸಿದ್ದೀನಿ ನಾನು. ಈವ್ನಿಂಗ್ ಟೈಮ್ ಬರೋಕ್ಕೆ ಅಲ್ಲಿ ಈವ್ನಿಂಗ್ ಟೈಮ್ ಚಂದ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆಲ್ಲ. ಇಲ್ಲೂ ಪ್ಲ್ಯಾಂಟ್ಸ್ ಇದೆಯಲ್ಲ ಇಷ್ಟೇ ಗೈಸ್. ಇದೊಂದು ಬಾಲ್ಕನಿ ಇಷ್ಟೇ. ಇದು ವಾಶ್ರೂಮಲ್ಲಿ ಮದುವರಿದ್ದಾರೆ ಅಷ್ಟೇ ಗೈಸ್. ಇದು ನಮ್ಮ ಅಣ್ಣ ಮದು ರೂಮ್ ಆಗಿತ್ತು. ಹಾಗೆ ಈ ಮನೇಲಿ ಒಂದು ಚೆನ್ನಾಗಿರೋದೇನೆಂದರೆ ಇದು ಗೈಸ್, ಸನ್ಲೈಟು ಡೈರೆಕ್ಟ್ ಮನೆಗೆ ನೋಡಿ. ಇಲ್ಲಿಂದ ಡೈರೆಕ್ಟ್ ಫುಲ್ ಡೌನ್ ಟೈಪ್ ಕಾಣಿಸುತ್ತೆ. ಚೆನ್ನಾಗಿದೆ ಬೆಳಕು ಮಾತ್ರ ಈ ಮನೇಲಿ. ಲೈಟ್ ಆನ್ ಮಾಡಬೇಕು ಅಂತೇನಿಲ್ಲ, ನೈಟ್ ಆದರೆ ಆನ್ ಮಾಡಬೇಕಷ್ಟೇ. ಬೆಳಿಗ್ಗೆ ಟೈಮ್ ಅಂತೂ 12 ಗಂಟೆಗಂತೂ ಬಿಸಿಲು ಇಲ್ಲೇ ಕಾಣಿಸ್ತಾ ಇರುತ್ತೆ. ಮತ್ತು ನೈಟ್ ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡ್ರೆ ಚಂದ್ರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ಕಡೆಯಿಂದ ವ್ಯೂ, ಆ ವ್ಯೂ ನೋಡಬೇಡಿ, ಈ ವ್ಯೂ ನೋಡಿ. ಫುಲ್ ಡೌನ್ ಮೇಲಿಂದ ಕೆಳಗಡೆ ತನಕನೂ ಕಾಣಿಸುತ್ತೆ ಇಲ್ಲಿಂದ. ಸೊ ಈ ಕಡೆ ಬಂದರೆ ನಮ್ಮ ವಾಷಿಂಗ್ ಮಿಷಿನ್, ನಾವು ಬಟ್ಟೆ ಎಲ್ಲ ಒಣಗಾಕೋದು ಫುಲ್ ಮೇಲ್ಗಡೆ. ಇವಾಗ ನಾವು ಟೆರೆಸಿಗೆ ಬಂದಿದ್ದೀವಿ. ಬಟ್ಟೆ ಎಲ್ಲ ಆ್ಯಕ್ಚುಲಿ ಈಗ ಒಗ್ಯಕ್ಕೆ ಹಾಕಬೇಕು. ಒಂದು ರೌಂಡ್ ನಮ್ಮ ಮಮ್ಮಿದೆಲ್ಲ ಆಗಿದೆ. ಇದು ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ದಿಸ್ ಇಸ್ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್. ಹಾಗೆ ಇಲ್ಲೂ ಕೂಡ ನಮ್ಮದು ಶೂಸು ಎಲ್ಲ ಈ ಮನೆಗೆ ಬಂದಾಗ ತಂದಿಟ್ಟಿದ್ದು. ನಾವು ಯಾರೂ ನಮ್ಮ ಮನೇಲಿ ಜಾಸ್ತಿ ಶೂನ ಯೂಸ್ ಮಾಡಲ್ಲ. ನಂದು ಮಗುದು ಎಲ್ಲ ಶೂಗಳು ಇಲ್ಲೇ ಇದೆ, ಯೂಸ್ ಮಾಡಲ್ಲ ಅಂತಲೇ ಮೇಲೆ ತಂದಿಟ್ಬಿಟ್ಟಿದ್ದೀವಿ. ಇದು ನನ್ನ ಹಳೇ ಮನೇಲಿ ಇದ್ದಿದ್ದ ಕಬೋರ್ಡ್ ಗೈಸ್. ಈಗೆಲ್ಲ ಟೈಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮೇಲೆ ಇಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಏನು ಸೊಪ್ಪು ಮಂಗಳಮ್ಮ ಇದು? ಪುದೀನ ಸೊಪ್ಪು. ಪುದೀನ ಸೊಪ್ಪು. ನಮ್ಮ ಮನೇಲಿ ನಾನು ಪುದೀನ ಹಾಕಿ ಸಾಂಬಾರು ಮಾಡಬೇಕು ಅಂದರೆ ಇಲ್ಲೇ ಬಂದು ಕಿತ್ಕೊಂಡು ಹೋಗಿ ಸಾಂಬಾರು ಮಾಡ್ತೀವಿ. ಹಾಗೆ ಇಲ್ಲೆಲ್ಲ ಬಟ್ಟೆಗಳು ಹಾಕಿದ್ದೀವಿ. ಹಾಗೆ ಮೇಲೋದ್ರೆ ಟೆರೆಸ್. ಬನ್ನಿ, ಇದು ನಮ್ಮನೆಯ ಟೆರೆಸ್. ನೋಡಿ ಗೈಸ್, ಎಂಥ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಸನ್ಸೆಟ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಆರೆಂಜ್ ಕಲರ್ ಫುಲ್ ರೌಂಡಾಗಿ ಕಾಣಿಸ್ತಾ ಇದೆ. ಇಲ್ಲಿ ಈ ವ್ಯೂ ಆದರೆ ಅಲ್ಲಿ ನಮ್ಮ ಮೈಸೂರಿನ ಒಂದು ದೊಡ್ಡ ವ್ಯೂ. ಇದಲ್ಲ, ಸೈಡ್ ಬನ್ನಿ ನಮ್ಮ ಅಲ್ಲಿ ಇವಾಗ ಸ್ವಲ್ಪ ಮಂಜು ಮುಚ್ಕೊಂಡಿದೆ. ನಮ್ಮ ಮನೆಯಿಂದ ಟೆರೆಸಿಂದ ಚಾಮುಂಡಿ ಬೆಟ್ಟ, ಚಾಮುಂಡಿ ಏನು ಹೇಳ್ತಾರೆ ಅದು ವ್ಯೂ, ದೇವಸ್ಥಾನ ಡೈರೆಕ್ಟ್ ಕಾಣಿಸುತ್ತೆ. ಇವಾಗ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಯೆಲ್ಲೋ ಕಲರ್, ಅದು ಸಕ್ಕತ್ತಾಗಿ ಕಾಣುತ್ತೆ ನಮ್ಮ ಮನೆಗೆ. ಇಲ್ಲೆಲ್ಲ ಪಾಟ್ಗಳು ಇಟ್ಟಿದ್ವಿ. ಆ್ಯಕ್ಚುಲಿ ಜಾಸ್ತಿ ಇತ್ತು, ಚೆನ್ನಾಗಿಲ್ದಿರೋದೆಲ್ಲ ಆ ಮನೇಲೆ ಇಟ್ಬಿಟ್ಟು ಬಂದುಬಿಟ್ವಿ ಎಲ್ಲ ಪಾಟ್. ಹಾಗೆ ಇದೊಂದು ಸೋಲಾರ್ ಟ್ಯಾಂಕ್, ಇನ್ನೇನೇನು ತೋರಿಸ್ಬೋದು ಅದೆಲ್ಲ. ಫ್ಯಾನ್ ಅಲ್ಲ, ಎ ಸಿದು ಫ್ಯಾನ್. ಸೊ ಅಷ್ಟೇ ಗೈಸ್, ಇಲ್ಲಿಂದ ನಮ್ಮ ಮನೆ ನೋಡ್ಬೋದು. ಯಾರು ಕಳ್ಳರು ನುಗ್ಗಿದ್ರೆ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಇಲ್ಲಿಂದನೇ ನೋಡ್ಬೋದು ಗೈಸ್. ನಾನೇ ಎಲ್ಲ ಐಡಿಯಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಎಲ್ಲನೂ ತೋರಿಸಿದ್ದೀನಿ ಅನ್ಕೋತೀನಿ. ಫೈನಲಿ ನೀವು ಕೇಳ್ದ ಹಾಗೆ ಹೋಮ್ ಟೂರ್ನ ಮಾಡಿ ಮುಗಿಸಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಅಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯಲ್ಲಿ ಯಾವ ಸ್ಪೇಸ್ ನಿಮಗೆ ಇಷ್ಟ ಆಯಿತು, ಯಾವ ಜಾಗ ಇಷ್ಟ ಆಯಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.